ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸಿಂಗಾರಮ್ಮ ಕಾರ್ ಡ್ರೈವರ್ಸ್ ಎಲ್ಲರೂ ಕೂಡ ಮನೆ ಮುಂದೆ ಕರೆಸಿರ್ತಾರೆ. ಆಗ ಅವರು ಅಮ್ಮವರು ಹೋದ್ ಸಲ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಬಟ್ಟೆನ ಕೊಟ್ಟಿದ್ರು, ಈ ಸಲನೂ ಏನಾದ್ರು ಇದೇ ತರ ವಿಶೇಷ ಇರ್ಬೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಿಂಗಾರಮ್ಮ ಬರ್ತಾರೆ. ಆಗ ಸಿಂಗಾರಮ್ಮ ಅಂತ ಹೇಳಕ್ ಹೋಗಿ ನೀವು ಇವತ್ತು ಸಿಕ್ಕಾಕೊಳ್ತೀರಾ, ಯಾರೆಲ್ಲ ಮಾಡಿಸಿದ್ದು ಅಂತ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಾದೇಗೌಡರು, ಗಂಟಿ, ಸ್ನೇಹ ಮತ್ತೆ ರಾಧಾ ಎಲ್ಲರೂ ಕೂಡ ಬರ್ತಾರೆ. ಆಗ ಗಂಟಿ ಅವರು ಏನಾಯ್ತವ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ ಇರೋದವರೇ ಹೇಳ್ತೀನಿ ಹೇಳ್ರಲ್ಲ, ಯಾರೆಲ್ಲ ಮಾಡಿಸಿದ್ದು ಅಂತ ಕೇಳ್ತಾ ಇರ್ತಾರೆ. ಆಗ ಸ್ನೇಹ ಅವರು ಅತ್ತೆ ಯಾರು ಏನು ಮಾಡಿಸಿದ್ರು ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ ಅದೇ ಕಣವ, ನಾನು ಮತ್ತೆ ನೀನು ಪರೀಕ್ಷೆ ಬರೆಯೋಕೆ ಹೋದಾಗ ಬ್ರೇಕ್ ಹಿಡ್ದಿರ್ಲಿಲ್ಲ, ಆ ಥರ ಯಾರು ಮಾಡಿಸಿದ್ದು, ಕಾರ್ನ ಸರ್ವಿಸ್ ತಗೊಂಡೋಗಿದ್ದು ಇವರೇ ತಾನೇ, ನನಗೂ ಮತ್ತೆ ನನ್ನ ಸೊಸೆಗೆ ಏನಾದರೂ ಮಾಡಬೇಕು ಅಂತಾನೆ ಇವರು ಈ ರೀತಿ ಮಾಡಿದ್ದಾರೆ, ಯಾರು ಅಂತ ಬಾಯಿ ಬಿಡ್ರಲ್ಲ, ಬಾಯಿ ಬಿಡಲಿಲ್ಲ ಅಂತ ಅಂದರೆ ಇಲ್ಲೇ ನೆಲ ಅಗ್ದು ಊದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ರಾಧಾ ಅತ್ತೆ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋದಾಗ ನಾನೇ ಅಟ್ಯಾಕ್ ಮಾಡಿಸಿದ್ದು ಅಂತ ಗೊತ್ತಿದ್ರು ಸುಮ್ಮನೆ ಇದ್ದಾರೆ, ಇದು ಏನಾದರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ಸ್ನೇಹ ಅವರು ರಾಧಾ ಕಡೆನೇ ನೋಡ್ತಾ ಇರ್ತಾರೆ. ಆಗ ಸಿಂಗಾರಮ್ಮ ದಿಟ ಹೇಳ್ರಲ್ಲ, ಎಷ್ಟು ಧೈರ್ಯ ಇದ್ರೆ ನೀವು ನನ್ನ ಮತ್ತೆ ನನ್ನ ಸೊಸೆನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತೀರಾ, ಇದಕ್ಕೆಲ್ಲ ಸುಪಾರಿ ಕೊಟ್ಟವರು ಯಾರು ಅಂತ ಕೇಳ್ತಾರೆ. ಆಗ ಮಾದೇಗೌಡರು, ಬಂಗಾರ ಇವರು ನಮ್ಮವರು, ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಗ ಗಂಟೆಯವರು, ಹೌದು ಕಣವ, ಇವರು 10 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಈ ತರ ಆಗಿದೆ ಅಂತ ಅಂದ್ರೆ ಅದು ಗಾಡಿ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಇಲ್ಲ ನನ್ಗೆ ಯಾಕೋ ಆ ರೀತಿ ಅನ್ನಿಸ್ತಾ ಇಲ್ಲ, ನನ್ನ ಮತ್ತೆ ನನ್ನ ಸೊಸೆನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾಧಾ, ಅಲ್ಲ ಅತ್ತೆಗೆ ನಾನೇ ಮಾಡಿರೋದು ಅಂತ ಗೊತ್ತಾಗಿ ನನ್ನನ್ನು ಕಂಡುಹಿಡಿಯೋದಕ್ಕೆ ಏನಾದರೂ ಟ್ರಿಕ್ ಮಾಡ್ತಾ ಇದ್ದಾರಾ ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತಾರೆ. ಆಗ ಸಿಂಗಾರಮ್ಮ, ಯಾರು ಅಂತ ಬಾಯ್ ಬಿಡ್ರಲ್ಲ, ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಆ ಡ್ರೈವರ್ಸು, ಇಲ್ಲ ಅಮ್ಮವ್ರೆ, ಅನ್ನ ತಿಂದ ಮನೆಗೆ ಕನ್ನ ಹಾಕೋದಿಲ್ಲ ನಾವು, ಓದ್ಕಿತ ನಮ್ಮ ಮಕ್ಕಳಿಗೆ ಬಟ್ಟೆ ಬರೆ ಕೊಟ್ಟಾಗೇನೆ ಈ ಕಿತನೂ ಕೊಡ್ತೀರಾ ಅಂತ ಅನ್ಕೊಂಡಿದ್ವಿ, ಆದ್ರೆ ನಾವ್ ಈ ತರ ಕೆಲಸನ ಮಾಡಿಲ್ಲ ಅಮ್ಮವ್ರೆ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅಲ್ಲ ಈ ಕೆಲಸನ ಮಾಡಿರೋದು ನನ್ಗೆ ಯಾಕೋ ರಾಧಾ ಅಂತಾನೆ ಅನ್ನಿಸ್ತಾ ಇದೆ, ಆದ್ರೆ ಅವಳು ಯಾಕೋ ಬಾಯ್ ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ, ಆದ್ರೆ ಇವರು ಏನು ತಪ್ಪು ಮಾಡದೆ ಶಿಕ್ಷಣ ಅನುಭವಿಸ್ತಾ ಇದಾರಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು, ಅತ್ತೆ ಇವರು ಈ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಇಲ್ಲ ಸ್ನೇಹ, ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ, ಇಷ್ಟು ದಿನ ಇದ್ದಂತ ನಂಬಿಕೆ ನನ್ಗೆ ಇವ್ರ ಮೇಲೆ ಇವಾಗ ಬರ್ತಾ ಇಲ್ಲ, ನನ್ನ ಕುಟುಂಬ ವಿಷಯ ಅಂತ ಬಂದ್ರೆ ಹಿಂಗೇನೆ, ನಿನ್ಗೆ ಗೊತ್ತಲ್ವಾ ನನ್ನಿಂದ ನಂಬಿಕೆನ ಕಳ್ಕೊಂಡ್ರೆ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅತ್ತೆ ಒಂದ್ಸಲ ನಾವು ಸತ್ಯನ ತಿಳ್ಕೊಳ್ದೆ ಈ ರೀತಿ ಮಾಡೋದು ಅಂತ ಹೇಳಕ್ ಹೋಗ್ತಾರೆ. ಇಲ್ಲ ಸ್ನೇಹ, ನಾನು ಸರಿಯಾಗಿನೇ ನಿರ್ಧಾರ ಮಾಡಿದ್ದೀನಿ ರೀ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಮಾದೇಗೌಡ್ರನ್ನ ಕೇಳ್ತಾರೆ. ಆಗ ಮಾದೇಗೌಡರು, ಬಂಗಾರ ನೀನು ಕುಟುಂಬದ ವಿಷಯ ಅಂತ ಬಂದರೆ ಕುಟುಂಬನೇ ಮುಖ್ಯ ಅಂತ ಹೇಳ್ತೀಯ ಅಂತ ನನಗೆ ಗೊತ್ತು ಬಂಗಾರ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ರೀ ನೀವು ಈಟ್ ಹೇಳಿದ್ರಲ್ಲ, ಈಟ್ ಸಾಕು ನನಗೆ, ಎಲ್ಲರೂ ಕೇಳಿಸ್ಕೊಳ್ರಲ್ಲ, ಇದು ಬಂಗಾರಮ್ಮನ ಆಜ್ಞೆ, ನಿಮ್ಮನ್ನ ಈ ಕ್ಷಣದಿಂದನೇ ಕೆಲಸದಿಂದ ಕಿತ್ತಾಕ್ತಾ ಇದ್ದೀನಿ, ನಮ್ಮ ಮನೆಯವ್ರ ಮಧ್ಯೆ ಇಂಥ ಕೆಟ್ಟ ಹುಳಗಳು ಇರೋದು ಬೇಡ ಅಂತ ಹೇಳ್ತಾರೆ. ಕೋದಂಡ ಇವ್ರನ್ನ ಕಳಿಸು ಅಂತ ಹೇಳ್ತಾರೆ. ಆಗ ಕೋದಂಡ ಅವರು, ನಡಿರಪ್ಪ ಅಂತ ಹೇಳ್ತಾರೆ. ಆಗ ಎಲ್ಲ ಡ್ರೈವರ್ನು ಕೀ ಕೊಟ್ಟು ಹೋಗ್ತಾ ಇರ್ತಾರೆ. ಆಗ ಕೋದಂಡ ಅವರು, ಅಮ್ಮೋರೆ ಇವತ್ತು ಶಾನ್ ಬೊಗ್ರನ್ನ ಭೇಟಿ ಮಾಡೋದಿದೆ, ಅದಕ್ಕೆ ಡ್ರೈವರ್ ಬೇಕಲ್ವಾ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಒಬ್ಬ ನಿಯತ್ತಾಗಿರೋ ಹುಡುಗ ಬರ್ತಾ ಇದ್ದಾನೆ, ಅವನೇ ಇನ್ನು ಮುಂದೆ ನಮ್ಮ ಡ್ರೈವರ್ ಕೆಲಸನ ಮಾಡ್ತಾನೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಲಿ ಬರ್ತಾರೆ. ಬಂದು ಸಿಂಗಾರಮ್ಮ ಮತ್ತೆ ಮಾದೇಗೌಡರ ಆಶೀರ್ವಾದನ ತಗೊಳ್ತಾರೆ. ಈ ಕಡೆ ಗೋಪಾಲ ಮನೆಗೆ ಬರ್ತಾರೆ. ರಾಜಿ ರಾಜಿ ಅಂತ ಕೂಗ್ತಾ ಇರ್ತಾರೆ. ಆಗ ರಾಜೇಶ್ವರಿ, ಇರೋ ಬರೋದನ್ನೆಲ್ಲ ಬಳ್ಕೊಂಡೋದೆ ತಾನೆ, ಮತ್ತೇನಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಗೋಪಾಲ ಅವರು, ನಿನ್ನನ್ನು ನೋಡೋಕ್ಕಂತ ಬಂದೆ ಅಂತ ಹೇಳ್ತಾರೆ. ಆಗ ರಾಜಿ, ಈ ವಟನ ಯಾವಾಗ ಶುರು ಮಾಡ್ಕೊಂಡೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಕಾಳಿನೂ ಕೂಡ ಬರ್ತಾರೆ. ಏನು ಬಾಬು ಮನೆ ಕಡೆ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಬರಬೇಕಾಯ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಆಗ ಕಾಳಿ, ಏನಕ್ಕೋ ಬಾವ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಇವತ್ತಾದ್ರೂ ಸರಿಯಾಗಿ ಮಾತಾಡಿಸ್ಬಾರ್ದ ನೀನು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಮರ್ಯಾದೆ ಇರೋರ್ಗೆ ಒಂದೇ ಮಾತು ಅಂತ ಹೇಳ್ತಾರೆ. ಆಗ ರಾಜಿ, ನೀನು ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಹಿಂಗೆ ಮಾತಾಡ್ತಾ ಇದ್ರೆ ಇನ್ನೊಂದು ಕಪಾಳ ಕಡುಬಾಗ್ಬಿಡುತ್ತೆ, ಹುಷಾರ್ ಅಂತ ಹೇಳ್ತಾರೆ. ಆಗ ರಾಜಿ ಮತ್ತೆ ಕಾಳಿ ಇಬ್ರು ಕೂಡ ಹೊಡೆದಿದ್ದನ್ನ ನೆನಪು ಮಾಡ್ಕೊಳ್ತಾರೆ. ಆಗ ಕಾಳಿ, ನಾನು ಮಾತ್ರ ಇಲ್ಲಿರೋದಿಲ್ಲ ಅಂತ ಹೋಗ್ತಾ ಇರ್ತಾರೆ. ಆಗ ರಾಜೇಶ್ವರಿ, ಏ ಕಾಳಿ ಮಾತಾಡೋದು ಏನೂ ಇಲ್ಲ ಈ ವಯ್ಯನ ಹತ್ರ, ನೀನು ನಿಂತ್ಕೋ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು, ಯಾವ ಮನೆ ಕೆಲಸಕ್ಕೆ 10 ಲಕ್ಷನ ಡ್ರಾ ಮಾಡಿದ್ಯಾ ಹೇಳು ನೀನು ಅಂತ ಕೇಳ್ತಾರೆ. ಆಗ ರಾಜೇಶ್ವರಿ ನೆನಪು ಮಾಡ್ಕೊಳ್ತಾರೆ. ನಂಜವ್ವ ಮನೆಗೆ ಬಂದಿರ್ತಾರೆ. ರಾಜವ್ವ, ನಾನು ಇವಾಗ ಡಾಕ್ಟ್ರಿಗೆ 10 ಲಕ್ಷನ ಕೊಡಬೇಕು, ಅವ್ರನ್ನ ಹಾಸ್ಪಿಟ್ಲಿಂದ ಹೊರಗೆ ಕಳಿಸ್ಬೇಕು ಅಂತಂದರೆ ಕೊಡಲೇಬೇಕು ಅಂತ ಹೇಳ್ತಾರೆ. ಆಗ ರಾಜಿ, 10 ಲಕ್ಷ ಅಲ್ಲ ಅಂದ್ರೇನು, 20 ಲಕ್ಷನ ಕೊಡು, ಯಾರು ಬೇಡ ಅಂತಂದ್ರು ಅಂತ ಹೇಳ್ತಾರೆ.
ಆಗ ನಂಜವ್ವ ಈಗ ನನ್ನ ಹತ್ರ ಇಲ್ಲ ರಾಜವ್ವ, ನೀನೇ ನನಗೆ ಸಹಾಯ ಮಾಡು ಅಂತ ಕೇಳ್ತಾರೆ. ಆಗ ರಾಜಿ ಇಲ್ಲ ನನ್ನ ಹತ್ರ ಎಲ್ಲಿದೆ ನಂಜವ್ವ, ನನಗೆ ಏನು ತಲೆ ಹೊಳಿತಾ ಇಲ್ಲ ಅಂತ ಹೇಳ್ತಾರೆ. ಆಗ ನಂಜವ್ವ ನೋಡವ್ವ ರಾಜವ್ವ, ನನ್ನ ಹತ್ರ ದುಡ್ಡಿದೆ, ಆದರೆ ನಾನು ಇವಾಗ ಅದನ್ನು ತಗೊಂಡೋಗಿ ಕೊಟ್ಟರೆ ನನ್ನ ಮಗ ಚಂದ್ರುಗೆ ಅನುಮಾನ ಬರುತ್ತೆ. ನನ್ನ ಮಗುನೇ ಸಾಯಿಸೋದಕ್ಕೆ ನಮ್ಮವ್ವ ಪ್ಲ್ಯಾನ್ ಮಾಡಿದಾಳೆ ಅಂತ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಹತ್ರ ಇಲ್ಲ ಅಂದರೆ ಏನಂತೆ, ನೀನು ಬೇರೆ ಹತ್ರನಾದರೂ ಇಸ್ಕೊಡು ಅಂತ ಹೇಳ್ತಾರೆ. ಆಗ ರಾಜವ್ವ ನನ್ನ ತಲೆಗೆ ಏನು ಪ್ಲ್ಯಾನ್ ಹೊಳಿತಾನೆ ಇಲ್ಲ ಅಂತ ಹೇಳ್ತಾರೆ. ಆಗ ನಂಜವ್ವ ನೀನು ಸಹಾಯ ಮಾಡಿದ್ರೆ ಇವಾಗ ನಿನ್ಗೇನೆ ಲಾಭ ಜಾಸ್ತಿ, ಹೆಂಗೆ ಅಂತ ಕೇಳ್ತೀಯಾ, ನಿನ್ನ ಸೌತಿ ಹೆರಿಗೆ ಮಾಡಿಸಿದ್ಲು ಅಲ್ವಾ, ಮಗ ಸತ್ತೋದ್ರೆ ಅವಳ ತಲೆಗೇನೆ ಕಟ್ಬೋದು ಅಂತ ಹೇಳ್ತಾರೆ. ಆಗ ರಾಜವ್ವ ನನ್ನ ಸೌತಿಗೆ ಆ ರೀತಿ ಆಗುತ್ತೆ ಅಂತ ಅಂದರೆ ನಾನು ಮೂಟೆಗಟ್ಟಲೆ ಹಣನ ಕೊಡಬೇಕು ಅಂತ ಅನ್ನಿಸ್ತೈತೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪುರ್ಸಿ ಬರುತ್ತಾರೆ. ಏನು ಮಮ್ಮಿ, ಯಾರಿಗೆ ಮೂಟೆಗಟ್ಟಲೆ ಹಣ ಕೊಡಬೇಕು ಅಂತ ಅನಿಸುತ್ತೆ ಅಂತ ಕೇಳ್ತಾರೆ. ಆಗ ರಾಜಿ ಪುರ್ಸಿ ನೀನು ಯಾವಾಗ ಬಂದೆ ಅಂತ ಕೇಳ್ತಾರೆ. ಆಗ ಪುರ್ಸಿ ನೀವು ಹಣದ ವಿಷಯ ಮಾತಾಡ್ಬೇಕಾದ್ರೇ ನಾನು ಬಂದೆ, ನನಗೂ ಅನಿಸುತ್ತೆ ಮೂಟೆಗಟ್ಟಲೆ ಅಲ್ಲ ತೆಗ್ಗಟ್ಲೆನೆ ತಾಂಡೋಗಿ ನಾನು ಖರ್ಚು ಮಾಡಬೇಕು ಅಂತ ಅನಿಸುತ್ತೆ, ಅದಕ್ಕೇನು ಆಸೆಗೇನು ಈತಿನ ಮಿತಿನ ದುಡ್ದು ಹೆಂಗೆ ಖರ್ಚು ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ತೈತೆ ಅಂತ ಹೇಳ್ತಾರೆ. ಆಗ ರಾಜಿ ಲೇ ಪುಡ್ಸಿ, ನನಗೆ ಪಾಠ ಮಾಡೋದನ್ನ ಬಿಟ್ಟು ನೀನು ಪಾಠ ಕೇಳೋಕ್ಕೆ ಹೋಗು ಅಂತ ಹೇಳ್ತಾರೆ. ಆಗ ಪುಡ್ಸಿ ನಾನು 2 ಬುಕ್ನ ಬಿಟ್ಟೋಗಿದ್ದೆ, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಮಮ್ಮಿ ನೀನು ಯಾವುದಾದ್ರೂ ಕೆಲಸಕ್ಕೆ ಬೇಡದೇ ಇರೋ ಕೆಲಸಕ್ಕೆ ಕೈ ಹಾಕೋಕ್ಕೂ ಮುಂಚೆ ಸ್ವಲ್ಪ ಹುಷಾರು ಅಂತ ಹೇಳಿ ಹೋಗ್ತಾರೆ. ಆಗ ನಂಜವ್ವ ರಾಜವ್ವ ಹಾಗೂ ಕೆಲಸದ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾರೆ. ಆಗ ರಾಜಿ ನಂಜವ್ವ ನನ್ನ ಗಂಡ 15 ಲಕ್ಷನ ಬ್ಯಾಂಕಲ್ಲಿ ಇಟ್ಟಿದ್ದಾನೆ ನನ್ನ ಹೆಸರಿನಲ್ಲೇ ಅಂತ ಹೇಳ್ತಾರೆ. ಆಗ ನಂಜವ್ವ ಮತ್ತೆ ಇನ್ಯಾಕೆ ತಡ, ಹೋಗ್ಬಿಟ್ಟು ತಗೊಂಡು ಬರಮ್ಮ ಬಾ ಅಂತ ಹೇಳ್ತಾರೆ. ಆಗ ರಾಜಿ ನಂಜವ್ವ ನಾನೇನಾದ್ರು ದುಡ್ಡನ್ನ ಡ್ರಾ ಮಾಡಿದ್ರೆ ನನ್ನ ಗಂಡಂಗೆ ವಿಷ ಹೋಗ್ತೈತೆ, ಅದೇ ಕಷ್ಟ ಅಂತ ಹೇಳ್ತಾರೆ. ಆಗ ನಂಜವ್ವ ಏನಾದರೂ ಹೇಳಿ ಸಮಾಧಾನ ಮಾಡು ಅಂತ ಹೇಳ್ತಾರೆ. ಇಷ್ಟೆಲ್ಲ ನಡೆದಿರೋದನ್ನ ರಾಜಿ ನೆನಪು ಮಾಡ್ಕೊಳ್ತಾರೆ. ಈ ಕಡೆ ಕಲ್ಲಿ ಬಂದಿದ್ದನ್ನ ನೋಡಿ ಕಂಟಿ ಮತ್ತೆ ಸ್ನೇಹ ನೀವೇನಿಲ್ಲಿ ಅಂತ ಕೇಳ್ತಾರೆ. ಆಗ ಸಿಂಗಾರಮ್ಮ ನಾನೇನೇ ಕರೆಸಿದ್ದು, ನಮ್ಮ ಪ್ರಾಣನ ಕಾಪಾಡಿದ ಹುಡುಗ ಇವನು, ಅದಕ್ಕೆ ಕರೆಸ್ತೆ ಅಂತ ಹೇಳ್ತಾರೆ. ಆಗ ಎಲ್ಲಿಗೂ ಖುಷಿ ಆಗುತ್ತೆ. ಆಗ ಕಂಟಿ ಅವರು ಕಲ್ಲಿ ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮ ಮನೆಯಲ್ಲಿ ಒಪ್ಕೊಳ್ತಾರಾ ಅಂತ ಕೇಳ್ತಾರೆ. ಆಗ ಕಲಿ ಅಣ್ಣ ನಿಮ್ಮ ಬಗ್ಗೆ ಅಮ್ಮನ ಬಗ್ಗೆ ಎಲ್ರ ಬಗ್ಗೆನೂ ನಮ್ಮ ಮನೆಯಲ್ಲಿ ಹೇಳಿದ್ದೀನಿ, ಇನ್ನೊಂದು ಅಮ್ಮ ಮನೆ ಸಿಗುತ್ತೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಬೇಡ ಅಂತಾರ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಕೆಲಸ ಇಲ್ಲದೆ ಹುಡುಕ್ತಾ ಇದ್ದ, ಮನೆಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಗೊತ್ತಾಯಿತು, ಯಾವ ಕೆಲಸ ಕೊಟ್ಟರು ಬೇಕಾದರೆ ಮಾಡ್ತೀನಿ ಅಂತ ಹೇಳ್ದೆ, ಅದಕ್ಕೆ ನಾನು ನಿಮ್ಮ ಒಪ್ಪಿಗೆ ಇಲ್ಲದೆ ಕರೆಸ್ಬಿಟ್ಟೆ, ಇವಾಗಲೂ ನಿಮಗೆ ಒಪ್ಪಿಗೆ ಇದ್ದರೆ ಮಾತ್ರ ಕೆಲಸಕ್ಕೆ ತಗೊಳ್ಳಮ್ಮ ಅಂತ ಹೇಳ್ತಾರೆ. ಆಗ ಮಾದೇಗೌಡರು ಬಂಗಾರ ಸರಿಯಾಗಿಯೇ ಮಾಡಿದ್ಯಾ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಅತ್ತೆ ನೀವು ಮಾಡ್ತಾ ಇರೋದು ಸರಿಯಾಗೇ ಇದೆ, ಆದರೆ ಏನು ತಪ್ಪು ಮಾಡದೇ ಇರೋ ಡ್ರೈವರ್ನ ಹೊರಗಡೆ ಕಳಿಸಿದ್ದು ತಂಗಿ ಯಾಕೋ ತುಂಬಾ ಬೇಜಾರಾಯಿತು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ನಿಜ ಸ್ನೇಹ, ಆದರೆ ಅವರು ತಪ್ಪು ಮಾಡಿದವ್ರನ್ನ ಉಳ್ಸೋಕ್ಕೆ ಹೋಗ್ತಾ ಇದ್ದಾರೆ, ಅದು ತಪ್ಪು ಮಾಡಿದವ್ರಿಗಿಂತ ದೊಡ್ಡ ಮಹಾ ಅಪರಾಧ. ಇನ್ನು ಮುಂದೆ ಅವರು ಮನೆಯಲ್ಲೇ ಇದ್ದರೆ ಏನೇ ತಪ್ಪು ನಡೆದರೂ ಕೂಡ ಅವ್ರ ಮೇಲೇ ಸಂಶಯ ಬರ್ತಾ ಹೋಗ್ತಾ ಇದೆ. ಕುಟುಂಬ ಅಂತಂದರೆ ನಾನು ಅದೇ ರೀತಿ ಮಾಡ್ತೀನಿ, ಮನೆಯವ್ರಿಗೆ ಏನೇ ಆದರೂ ಕೂಡ ನನಗೆ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಸ್ನೇಹ, ಇದಕ್ಕೆ ಒಪ್ಕೊಳ್ತೀಯ ಅಲ್ವಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅವರು ಸರಿ ಆಯಿತು ಅಂತ ಹೇಳ್ತಾರೆ. ಆಗ ಕಂಠಿ ಅವರು ಸರಿ ಆಯಿತು ಕಣವ, ನಿನಗೆ ಖುಷಿ ಅಂತ ಅಂದರೆ ನಮಗೂ ಒಪ್ಕೆನೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಕೋದಂಡ ಕೆರೆಗೋಡಿ ಹತ್ರ ಹೋಗ್ಬೇಕಂತ ಅಂದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಕೋದಂಡ ಅವರು ಸರಿ ಅಮ್ಮ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಕೋದಂಡ ನೀನೇನು ಇಲ್ಲಿ ಬರೋದು ಬೇಡ, ಬಾಕಿ ಕೆಲಸನ ನೋಡ್ಕೊ, ನಾನು ಕಲಿ ಜೊತೆ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಕೋದಂಡ ಅವರು ವಿಳಾಸ ಅಮ್ಮೋರೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ನೋಡು ನೀನು ಕಲಿ ಹತ್ರ ವಿಳಾಸನ ಕೊಡು, ನಾವೇ ಹೋಗ್ತೀವಿ ಅಂತ ಹೇಳಿ ಎಲ್ರಿಗೂ ಹೋಗಿ ಬರ್ತೀವಿ ಅಂತ ಸಿಂಗಾರಮ್ಮ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಕಾಳಿ ಏನ್ ಬಾಬಾ 10 ಲಕ್ಷನ ಅಂತ ಕೇಳ್ತಾರೆ. ಏನಕ್ಕ ಬಾಬಾ ಹೇಳ್ತಾ ಇರೋದು ನಿಜಾನಾ ಅಂತ ಕೇಳ್ತಾರೆ. ಆಗ ರಾಜಿ ನನ್ಗೇನು ಗೊತ್ತು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ನೋಡು ರಾಜಿ ಸುಳ್ಳು ಹೇಳಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ರಾಜಿ ಹೌದು ತಗೊಂಡಿದ್ದೀನಿ, ಏನ್ ಇವಾಗ ನನ್ನ ದುಡ್ಡು ನನ್ನ ಇಷ್ಟ, ನೀವೇನಕ್ಕೆ ಕೇಳ್ತೀರಾ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ದುಡ್ಡನ್ನ ಮಡಗಿರೋದು ನಾನು ಅಂತ ಹೇಳ್ತಾರೆ. ಆಗ ರಾಜಿ ನೀನು ನನ್ನನ್ನು ಕಟ್ಕೊಂಡು ಬಿಟ್ಟೋಗಿದ್ಯಲ್ಲ, ಅದಕ್ಕೆ ಫೀಸು ಅಂತ ಅನ್ಕೋಬಿಡು, ನಾನೇನಾದ್ರೂ ಕೋರ್ಟು ಕೇಸು ಅಂತ ಹೋದ್ರೆ 10 ಲಕ್ಷ ಅಲ್ಲ 30 ಲಕ್ಷನೋ ಹೇಗೆ ತಗೊಳ್ಳೋದು ಅಂತ ಗೊತ್ತು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಕಾನೂನು ಅನ್ನೋದು ಬರೀ ಹೆಂಗುಸಿಗೆ ಇಲ್ಲ ಗಂಡಸರಿಗೂ ಇದು ಅಂತ ಹೇಳ್ತಾ ಇರ್ತಾರೆ. ಆಗ ಕಾಳಿ ಬಾವಾ ಏನ್ ಬಾವಾ ನೀವೂನು ಅಂತ ಹೇಳ್ತಾರೆ. ಆಗ ರಾಜಿ ನನ್ನ ದುಡ್ಡು ನಾನು ಹೆಂಗಾರ ತಗೊಳ್ತೀನಿ ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಯಾರ ಮನೆ ಹಾಳು ಮಾಡೋದಕ್ಕೆ 10 ಲಕ್ಷ ತಗೊಂಡಿದ್ಯಾ ಅಂತ ಗೊತ್ತಾಗ್ಲಿ, ಆಗ ಗೊತ್ತಾಗುತ್ತೆ ಯಾರು ಕೋರ್ಟು ಕೇಸು ಅಂತ ಅರಿತಾರೆ ಅಂತ ಹೇಳ್ತಾರೆ. ಆಗ ರಾಜಿ ಮೊದಲು ಇಲ್ಲಿಂದ ಹೋಗು ನೀನು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಹೋಗ್ತೀನಿ, ವಿಷಯ ಗೊತ್ತಾದ್ರೆ ಹೆಂಗ್ ಬರ್ತೀನಿ ನೋಡ್ತಾ ಇರೋ ಅಂತ ಹೇಳ್ತಾರೆ. ಆಗ ಕಾಳಿ ಬಾಬಾ ಅಪರೂಪಕ್ಕೆ ಬಂದಿದ್ಯಾ, ಕಾಫಿನಾದ್ರು ಕುಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಗೋಪಾಲ್ ಅವರು ಏನು ಬೇಡ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಕಾಳಿ ಅಕ್ಕ ನೀನಂತೂ ಈ ಜನ್ಮದಲ್ಲೇ ಬದಲಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ರಾಜಿ ನನ್ನ ಕೆಲಸ ಎಲ್ಲಾನು ಸಲೀಸಾಗ್ತಾ ಇತ್ತು, ಇವನು ಯಾವಾಗ ಸೌತಿ ಮನೆಗೆ ಹೋಗಿ ಸೇರ್ಕೊಂಡು ಅವಾಗಿಂದ ನಾನ್ ಬಿಟ್ಟ ಬಾಣ ನನ್ನ ಬುಡುಕಿನ ಬಂದು ಬೀಳ್ತೈತೆ, ನಾನ್ ಮಾತ್ರ ಇವಯ್ಯನ್ನ ಸುಮ್ನೆ ಬಿಡಕಿಲ್ಲ, ನನ್ನ ತಾಳಿ ಹೋದ್ರೂ ಪರವಾಗಿಲ್ಲ, ಇವಯ್ಯ ಮಾತ್ರ ಜೀವಂತವಾಗಿ ಇರೋದಿಕ್ಕೆ ನಾನ್ ಮಾತ್ರ ಬಿಡೋದಿಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ.
ಈ ಕಡೆ ಕಲಿ ಸಿಂಗಾರಮ್ಮಂಗೆ ಬಂಗಾರಮ್ಮನ ಆಸ್ತಿ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಎಲ್ಲಾನು ಕೂಡ ವಿವರವಾಗಿ ಹೇಳ್ತಾ ಇರ್ತಾರೆ. ಆಗ ಸಿಂಗಾರಮ್ಮ, ಅಲ್ಲ ಕಲಿ, ಏನಿಲ್ಲ ಅಂದ್ರು ಇದು ಒಂದು 500 ಎಕರೆ ಇದೆ ಅಲ್ವಾ ಅಂತ ಹೇಳ್ತಾರೆ. ಆಗ ಕಲಿ, ಹೌದಮ್ಮ, ಇದೆಲ್ಲ ಮಾದೇಗೌಡನ ಹೆಸರಿಗೆ ಇದೆ, ಇನ್ನು ಮಿಕ್ಕಿರೋದು ಕಾಂಪ್ಲೆಕ್ಸ್ಗಳು, ಚೌಟ್ರಿಗಳು ಎಲ್ಲ ಪ್ರತಿಯೊಂದು ಕೂಡ ಬಂಗಾರಮ್ಮನ ಹೆಸರಲ್ಲೇ ಇದೆ, ಇದೆಲ್ಲ ಬಂಗಾರಮ್ಮನ ಬುದ್ಧಿವಂತಿಕೆಯಿಂದ ಆಗಿರೋದು ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ, ಇದೆಲ್ಲ ನನಗೆ ಸೇರ್ಬೇಕಾಗಿರೋದು ಅಂತ ಹೇಳ್ತಾರೆ. ಆಗ ಕಲಿ, ಅಮ್ಮ, ಇನ್ನು ಮುಂದೆ ಏನೇ ಇದ್ರು ಆಟ ಎಲ್ಲ ನಮ್ದೆ ಅಂತ ಹೇಳ್ತಾರೆ. ನಂತರ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಆಗ ಕಂಟಿ ಮತ್ತೆ ಸ್ನೇಹ ಸಿಂಗಾರಮ್ಮನ ಕಾರ್ನ ಫಾಲೋ ಮಾಡ್ತಾ ಇರ್ತಾರೆ. ಆಗ ಸ್ನೇಹ ಅವರು, ಶ್ರೀ, ಏನಕ್ಕೆ ಅತ್ತೆ ಕಾರ್ನ ಓವರ್ಟೇಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಕಂಟಿ ಅವರು, ಹೇಳ್ತೀನಿ ಬನ್ನಿ ಮೆಸು ಅಂತ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಕಲಿ ಮತ್ತೆ ಸಿಂಗಾರಮ್ಮ ಇಬ್ರು ತುಂಬಾನೇ ಖುಷಿಯಾಗಿ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕಂಟಿ ಅವರು ಸಿಂಗಾರಮ್ಮನ ಕಾರ್ನ ಓವರ್ಟೇಕ್ ಮಾಡಿ ಎದುರುಗಡೆಗೆ ಹೋಗಿ ನಿಲ್ಲಿಸ್ತಾರೆ. ಕಂಟಿನ ನೋಡಿ ಸಿಂಗಾರಮ್ಮಂಗೆ ತುಂಬಾನೇ ಶಾಕ್ ಆಗುತ್ತೆ. ನಮ್ಮ ವಿಷಯ ಏನಾದರೂ ಗೊತ್ತಾಯ್ತಾ, ನನ್ನ ಬಣ್ಣ ಏನಾದರೂ ಬಯಲಾಯ್ತಾ ಅಂತ ತುಂಬಾನೇ ದಿಗುಲು ಬೀಳ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.